ಮಾಧ್ಯಮ ಬಳಗದ ಮಿತ್ರರೇ, ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ರಿಜಿಸ್ಟರ್ ನಂಬರ್ 195 2023-24 ಈ ಒಂದು ಸಂಘಟನೆಯ ಮಂಡ್ಯ ಜಿಲ್ಲೆಯ ವತಿಯಿಂದ ನಮ್ಮ ರಾಜ್ಯ ನಾಯಕರಾದಂಥ ಸೋಮನಹಳ್ಳಿ ಅಂದಾನಿ ಸಾಹೇಬರ ನೇತೃತ್ವದಲ್ಲಿ ಒಂದು ಪ್ರೆಸ್ ಮೀಟ್ನ ಕೊಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಸಹ ಈ ಒಂದು ಪ್ರೆಸ್ ಮೀಟ್ಗೆ ಸ್ವಾಗತವನ್ನು ಬಯಸ್ತಾ, ನನ್ನ ಹೆಸರು ಟಿ ಡಿ ಬಸವರಾಜು, ಮೈಸೂರು ವಿಭಾಗೀಯ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಪ್ರೊಫೆಸರ್ ಬಿ ಕೃಷ್ಣಪ್ಪ. ಮುಂದುವರೆದು ನಮ್ಮ ನಾಯಕರಾದಂಥ ಅಂದಾನಿ ಸಾಹೇಬರು ಮಾತಾಡ್ತಾರೆ. ನಾನೇ ಮಾಡ್ತೀನಿ. ಮೊದಲಿಗೆ ವರ್ಷದಲ್ಲಿ ಮೊದಲನೇ ಪ್ರಶ್ನೆ ಪತ್ರಿಕಾಗೋಷ್ಠಿ ನಮ್ಮದು. ಹಾಗಾಗಿ 2026ನೇ ವರ್ಷದ ಹೊಸ ವರ್ಷದ ಶುಭಾಶಯಗಳನ್ನ ಎಲ್ಲ ಮಾಧ್ಯಮಗಳಿಗೆ ಕೋರ್ತಾ, ಮತ್ತು ನಿಮಗೂ ಕೂಡ ಸ್ವಾಗತವನ್ನು ಕೋರಿ, ನನ್ನ ತಂದಾನಿ ಸೋಮನಹಳ್ಳಿ ರಾಜ್ಯ ಸಂಘದ ಸಂಚಾಲಕ, ಹೀಗಾಗಿ ಮೈಸೂರು ವಿಭಾಗೀಯ ಸಂಚಾಲಕ, ಉಮೇಶ್ ಗುಂಡಳ್ಳಿ ಜಿಲ್ಲಾ ಸಂಘದ ಸಂಚಾಲಕ, ನಿರಂಜನ್ ಬೋರ್ ಡಿವಿಷನಲ್ ಸಂಚಾಲಕ, ಮುರುಗನ್ ಎಚ್ ಮಲ್ಲಿಗೆರೆ ಮಂಡ್ಯ ತಾಲೂಕು ಸಂಚಾಲಕ. ಡಿಸೆಂಬರ್ 6 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭಟನಾ ದಿನ. ಆ ದಿನ ನಾವು ಮಾಡಬೇಕಾಗಿತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮ. ಜೊತೆಗೆ ಜನರು ಒಂದು ಭೀಮಾ ಕೊರಂಗ ವಿಜಯೋತ್ಸವ, ಅಸ್ಪೃಶ್ಯರ ವಿಜಯ ದಿನ. ಈ 2 ಕಾರ್ಯಕ್ರಮಗಳನ್ನು ಜನವರಿ 9 ಹಾಸನದ ಅಂಬೇಡ್ಕರ್ ಭವನದಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದರ ಅಂಗವಾಗಿ ಒಂದು ಸೆಮಿನಾರನ್ನು ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಕೂಡ ಮಾಡ್ತಾ ಇದ್ದೀವಿ. ಮೀಸಲಾತಿಯಲ್ಲಿ ಕೆನೆಪದರ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಎಂಬ ವಿಷಯಗಳ ಕುರಿತು 7 ವಿಷಯಗಳ ಕುರಿತು ಒಂದು ರಾಜ್ಯದಲ್ಲಿ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಾವು ವಿಚಾರ ಸಂಕಿರಣವನ್ನು ಆಯೋಜಿಸಿದ್ದೀವಿ. ಕಾರಣ ಇಷ್ಟೇ, ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಗವಾಯಿ ಅವರು ತಮ್ಮ ನಿವೃತ್ತಿ ಅಂಚಿನಲ್ಲಿ ಈ ಕೇಸಿನ ಸಂಬಂಧವಿಲ್ಲದ ವಿಚಾರಣಾ ಸಂದರ್ಭದಲ್ಲಿ ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಇನ್ನು ಕೆಲವು ಉತ್ತರ ಭಾರತ ರಾಜ್ಯಗಳಲ್ಲಿ ಒಳ ಮೀಸಲಾತಿ ವಿಚಾರದ ಸಂಬಂಧವಾಗಿ ವಿಚಾರಣೆ ನಡೀತಾ ಇರ್ತದೆ. ಆ ವಿಚಾರಣೆ ಸಂದರ್ಭದಲ್ಲಿ ಕೆನೆ ಪದರ ವಿಷಯನೇ ಯಾರು ಕೂಡ ನ್ಯಾಯಾಲಯದ ಗಮನಕ್ಕೆ ತಂದಿರಲಿಲ್ಲ. ಅದನ್ನ ಇಂಟರ್ವ್ಯೂಡ್ ಮಾಡಿ ಒಳ ಮೀಸಲಾತಿಯಲ್ಲಿ ಕೆನೆ ಪದರನ್ನು ಅಳವಡಿಸಬೇಕು ಅಂತೇಳಿ ಜಡ್ಜ್ಮೆಂಟ್ ಬರೆದು ಓದಿದ್ದಾರೆ. ಇದು ದೇಶಾದ್ಯಂತ ಚರ್ಚೆ ನಡೀತಾ ಇದೆ. 1997ರಲ್ಲಿ ಇಂದ್ರಸಾನಿ ಎಂಬ ಪ್ರಕರಣದಲ್ಲಿ ಒಳ ಮೀಸಲಾತಿಯಲ್ಲಿ ಕೆನೆಪತ್ರ ಅಳವಡಿಸಬೇಕು ಅಂತ ಒಂದು ಪ್ರಕರಣದಲ್ಲಿ ಅಂದಿನ ಮುಖ್ಯ ನ್ಯಾಯಮೂರ್ತಿಗಳು ಎಲ್ಲಿ ಸಾಮಾಜಿಕ ಸಮಾನತೆ ಸಮರ್ಪಕವಾಗಿ ಜಾರಿಯಾಗುವುದಿಲ್ವೋ, ಅಸಮಾನತೆ, ಅಸ್ಪೃಶ್ಯತೆ ನಿವಾರಣೆ ಆಗುವುದಿಲ್ವೋ ಅಲ್ಲಿವರೆಗೂ ಕೂಡ ಕೆನೆಪದರ ವಿಷಯ ಬೇಡ, ಮೀಸಲಾತಿ ಮುಂದುವರಿಯಲಿ ಅಂತೇಳಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. 2003ರಲ್ಲೂ ಕೂಡ ಇದೇ ವಿಚಾರ, ಕೆನೆಪದರ ವಿಚಾರದಲ್ಲಿ ಕೂಡ ಪ್ರಸ್ತುತ ಕೆನೆಪದರ ವಿಚಾರ ಪ್ರಸ್ತುತ ಸಂದರ್ಭ ಸರಿ ಇಲ್ಲ, ಹಿಂದೆ ಆದಂಥ 92ರಾದಂಥ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. 2024ರಲ್ಲಿ ಗವಾಯಿ ಕೊಟ್ಟಿದ್ದಾರೆ. ನಾವು ಹೇಳೋದಿಷ್ಟೇ, ಕೆನೆಪದರ ವಿಷಯದಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಘಟನೆ ರಾಜ್ಯ ಸಮಿತಿ ಚರ್ಚೆಗೆ ನಾವು ಒಂದು ಚರ್ಚೆ ಹುಟ್ಟಾಕಬೇಕು ರಾಜ್ಯದಲ್ಲಿ, ಮತ್ತೆ ಎಲ್ಲರೂ ಕೂಡ ಗಮನಕ್ಕೆ ತರಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ. ಇವತ್ತು ಕೆನೆಪದರ ಜಾರಿಯಾದರೆ, ಕೆನೆಪದರ ಮೀಸಲಾತಿಯಲ್ಲಿ ಅಳವಡಿಸಿ ಜಾರಿಯಾದರೆ ಕೇವಲ ಉದ್ಯೋಗದಲ್ಲಿ ಮಾತ್ರ ಕೇಳ್ತಾ ಇದ್ದಾರೆ. ಇವತ್ತು ಮೀಸಲಾತಿ ಅಡಿಯಲ್ಲಿ ಈ ದೇಶದ ಸಮಸ್ತ ಜನಾಂಗದವರು ಕೂಡ ಇವತ್ತು ಮೀಸಲಾತಿ ಬರ್ತಾರೆ. ಹಲವಾರು ವರ್ಷಗಳಿಂದ ಮೀಸಲಾತಿಯಲ್ಲಿ ಕೆನೆಪದರ ಅಳವಡಿಸಬೇಕು ಅಂತೇಳಿ ಕೇವಲ SC/ST ಸಮುದಾಯದ ನೌಕರರಿಗೆ ಮಾತ್ರ ಕೇಳ್ತಾ ಬಂದಿದ್ದಾರೆ.
ಆದರೆ ನಾವು ಅದನ್ನು ತೀವ್ರವಾಗಿ ಖಂಡಿಸ್ತೀವಿ. ಕನ್ನಡ ದೇಶ ಸಂಘ ರಾಷ್ಟ್ರ ಸಮಿತಿ ಖಂಡಿಸ್ತೀವಿ. ಯಾಕೆಂದರೆ ಪ್ರಸ್ತುತ ಸಂದರ್ಭ ಕೆನೆಪದರ ಅವಶ್ಯಕತೆ ಇಲ್ಲ. ಯಾಕೆಂದರೆ ಎಲ್ಲ ಜನಾಂಗದ ವರ್ಗಕ್ಕೂ ಕೂಡ ಮೀಸಲಾತಿ ಸೌಲಭ್ಯ ಇದೆ. ಬೇರೆ ವರ್ಗದ ಸಮುದಾಯದ ನೌಕರಿಗೆ ಇಲ್ಲದ ಕೆನೆಪದರ ನಮ್ಮ SC/ST ಸಮುದಾಯದ ನೌಕರಿಗಳಿಗೆ ಯಾಕೆ ಬೇಕು ಅನ್ನೋದು ಒಂದು ಪ್ರಶ್ನೆ ನಮ್ಮಲ್ಲಿ ಉಂಟಾಗಿದೆ. ಜೊತೆಗೆ ಇವತ್ತು IAS ಆಫೀಸರ್ಸು, IPS ಆಫೀಸರ್ಸು, KS ಆಫೀಸರ್ಸು ರಾಜಕಾರಣಿಗಳಿಗೆ ಸಂಬಂಧ ಬರೋದಿಲ್ಲ. ಉದ್ಯೋಗದಲ್ಲಿ ಮಾತ್ರ ಅಳವಡಿಸ್ಬೇಕು ಅಂತ ಬಂದಿದೆ. ಇವರ ಗುರಿಯಾಗಿರಿಸಿಕೊಂಡು ಇವತ್ತು ಕೆನೆಪದರ ಜಾರಿ ಆಗಬೇಕು ಅಂತ ಹೇಳ್ತಾರೆ. ಮೀಸಲಾತಿ ಯಾರು ವಿಂಗಡಿಸಿ ಅಂತೀವಿ, ಯಾರು ಸವಲತ್ತನ್ನ ಮೊದಲು ವಿದ್ಯಾವಂತರಾಗಿ ಸರ್ಕಾರಿ ನೌಕರಿಯಲ್ಲಿ ಹುದ್ದೆ ಪಡೆದಿದ್ದಾರೆ ಅವರನ್ನ ಮೀಸಲಾತಿನ ಹೊರತುಪಡಿಸಿ ಉಳಿದವರು ಕೊಡಿ ಅನ್ನೋ ಒಂದು ವಿಷಯ ಕೆನೆಪದರ. ಉದ್ಯೋಗದಲ್ಲಿ ಏನು ಮೀಸಲಾತಿ ಪಡೆದು ಉದ್ಯೋಗ ಪಡ್ಕೊಂಡಿದ್ದಾರೆ, ಎಷ್ಟು ವರ್ಷದಿಂದ ಅವರು ಅನುಭವಿಸ್ತಿದ್ದಾರೆ, ಆ ಸರ್ಕಾರಿ ಸವಲತ್ತನ್ನ ಅವ್ರ ಕುಟುಂಬಕ್ಕೆ, ಅವ್ರ ಮಕ್ಕಳಿಗೆ ಮೀಸಲಾತಿ ಅನುಭವಿಸಬಾರ್ದು ಅನ್ನೋದೇ ಕೆನೆಪದ. ಕ್ರಿಮಿಲೇಯರ್, ಇಂಗ್ಲಿಷ್ ಕ್ರಿಮಿಲೇಯರ್ ಅಂತ ಹೇಳ್ತಾರೆ. ಅವ್ರ ಮಕ್ಕಳಿಗೆ, ಅವ್ರ ಕುಟುಂಬಕ್ಕೆ ಕೊಡಬಾರ್ದು, ಬೇರೆ ವರ್ಗಕ್ಕೆ ಕೊಡಬೇಕು ಅನ್ನೋದು ಒಂದು ಚರ್ಚೆ ಉಂಟಾಗಿರೋದು. ನಾವು ಕೇಳ್ತೀವಿ SC/STಗಳಿಗೆ ಮಾತ್ರ ಅಂತ ಹಲವಾರು ಯಾರು ಈ ತಳ ಸಮುದಾಯದಿಂದ ಅಸ್ಪೃಶ್ಯತೆ ನೋವನ್ನು ಅನುಭವಿಸಿ ಸರ್ಕಾರಿ ಮೀಸಲಾತಿಯಲ್ಲಿ ಸೌಲಭ್ಯ ಪಡೆದು ಸಾಮಾನ್ಯ C ಗ್ರೂಪ್, B ಗ್ರೂಪ್ ಪದವಿ ನೌಕರಿಯನ್ನು ಪಡೆದು ಮತ್ತೆ ಪ್ರಮೋಷನ್ ನಲ್ಲಿ KS ತಹಸೀಲ್ದಾರ್ ಆಗಿದ್ದಾರೆ, ಪೊಲೀಸ್ ಸೇರ್ಕೊಂಡು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ DSP ರಿಟೈರ್ಡ್ ಆಗಿದ್ದಾನೆ, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅದನ್ನು DSP ಆಗಿ ರಿಟೈರ್ಡ್ ಆಗಿದ್ದಾನೆ. ಇದನ್ನ ಸಹಿಸದೇ ಇರುವಂತ ಬಲವಾದಿಗಳು, ಮೀಸಲಾತಿ ವಿರೋಧಿಗಳು ಈ ಕೆನೆಪದರವನ್ನ ಅಳವಡಿಸಿದ್ರೆ ಆ ಮೀಸಲಾತಿ ಪ್ರಮೋಷನ್ ದಕ್ಕೋದಿಲ್ಲ, ಆಗ ನಮ್ಮ ಕೈ ಕೆಳಗೆ ಇರ್ತಾರೆ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಊಟ ಆಗ್ತಂತ ಕೆನೆಪದರ. ಕೆನೆಪದರ ರೀತಿನ ನೀವು ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀರಿ. ಕೆನೆಪದರ ಅನ್ನೋದು ಬಡತನ ರೇಖೆಗಿಂತ ಮೇಲ್ಪಟ್ಟವರು, ಬಡತನ ರೇಖೆಗಿಂತ ಮೇಲ್ಪಟ್ಟವ್ರನ್ನ ಬಿಟ್ಟು ಅನ್ನೋದು ಕೆನೆಪದರ. ಯಾವ 5 ಪ್ರಮೋಷನ್ಸ್ ಇರುತ್ತೆ ಅಲ್ಲ, ಈಗ ಪ್ರಮೋಷನ್ಸ್ ಎಲ್ಲ ತಗೊಳ್ಳೋದ್ರಲ್ಲಿ ನಿಮ್ಮವರೇ ಫಸ್ಟ್ ಅಲ್ಲ, ಅವರಲ್ಲ SC/STಗಳೇ ಫಸ್ಟ್.